ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷ ಶುಭ ತರಲಿ ಅಂತ ಹೇಳ್ಕೊತ ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗುಂದ್ ಲಾಗ್ಸ್. ಸೊ ಇವತ್ತಿನ ಲಾಗ್ ಒಳಗೆ ಏನೈತೆ ಅಂತ ನೋಡೋಣ ಬರ್ರಿ. ಆ್ಯಕ್ಚುಲಿ ಇದು 2 ದಿನದ ಹಿಂದಿನ ಲಾಗ್ ಐತಿ. ಸೊ ಇವತ್ತು ನನ್ನ ಮಗಂದ ಆ್ಯನ್ಯುವಲ್ ಡೇ ಇತ್ತು ಸ್ಕೂಲ್ ಒಳಗೆ. ಹೀಗಾಗಿ ಅವ್ನಿಗೆ 2:30 ಅಂದ್ರೆ ನಾನು ಕಳಿಸ್ಬೇಕಾಗಿತ್ತು ಊಟ ಮಾಡಿಸಿ. ಭಾಳ ಫಾಸ್ಟ್ ಅಡುಗೆ ಮಾಡ್ಬೇಕಂತೇಳಿ ಏನು ಕಾಯಿಪಲ್ಯ ತೊಗೋಬೇಕಂತ ವಿಚಾರ ಮಾಡಕತ್ತೀನಿ. ಅಫ್ಕೋರ್ಸ್ ಬೆಂಡೆಕಾಯಿ ಎಷ್ಟು ಸರಿ ನನ್ನ ಮಗಗೆ ನಾ ಬೆಂಡೆಕಾಯಿನ ತಗೊಂಡೆ. ಬೆಂಡೆಕಾಯಿ ತಗೊಂಡು ಬಡ ಬಡ ಪಲ್ಯ ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ಕೊಳಕತ್ತೆ. ಡಿಸೆಂಬರ್ ಸ್ಟಾರ್ಟ್ ಆಯ್ತು ಅಂದರೆ ಒಂದೇ ಚಿಂತೆ ರೀ ನಮ್ಗೆ. ಹಳೆ ವರ್ಷ ಮುಗಿತಾ ಬಂತು, ಹೊಸ ವರ್ಷ ಶುರು ಆಗಕ್ಕೆ ಬಂತು. ಏನು ಮಾಡಿದ್ವಿ ಈ ವರ್ಷ ಅಂಥೇಳಿ ನಾವು ಎಷ್ಟು ಅದನ್ನು ಮೈಂಡ್ ಒಳಗನ ಥಿಂಕ್ ಮಾಡ್ತಿರ್ತೀವಿ. ನಾನು ಈ ವರ್ಷ ಏನೇನು ಮಾಡೀನಿ ಅನ್ನೋದನ್ನು ನಾನು ನಂದು ನ್ಯೂ ಇಯರ್ ಲಾಗ್ ಒಳಗನ ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ಇವತ್ತು ನನ್ನ ಮಗಂದು ಆ್ಯನ್ಯುವಲ್ ಡೇ ಐತಿ. ನಾ ಅದ್ರದ್ದನ್ನು ಏನು ಮಾಡ್ಕೋತೀನಿ ಅಂದರೆ ಲಾಗನ್ನು ಶೇರ್ ಮಾಡ್ಕೊಳಕತ್ತೀನಿ. ಹೀಗಾಗಿ ನ್ಯೂ ಇಯರ್ ಲಾಗ್ ಭಾಳ ಅಂದ್ರೆ ಭಾಳ ಜಲ್ದಿನ ಅಪ್ಲೋಡ್ ಮಾಡ್ತೇನಂತ, ಅವಾಗ ನಾ ಹೇಳ್ತೇನಂತ ಈ ವರ್ಷ ಏನೇನು ಆಯ್ತು ಅಂಥೇಳಿ. ಸೊ ಡೆಫಿನೆಟ್ಲಿ ವೆಯ್ಟ್ ಮಾಡೋಣಂತ. ಇನ್ನು ನಾಷ್ಟ ರೆಡಿ ಮಾಡ್ಕೋಬೇಕಾಗಿತ್ತು ರೀ. ನಾವು ಬೆಳಿಗ್ಗೆ ಒಂದು ಸ್ವಲ್ಪ ಲೇಟಾಗಿ ನಾಷ್ಟ ಮಾಡಿರ್ತೀವಿ. ಬಟ್ ಭುವನಿಗೆ ಜಲ್ದಿ ಹೊಟ್ಟೆ ಶುರು ಆಗ್ತೈತಿ. ಯಾಕಂದ್ರೆ ಅವ್ನು ಸ್ಕೂಲ್ ಒಳಗೆ 9 ಗಂಟೆಗೆ ಅವ್ನು ನಾಷ್ಟ ಮಾಡ್ರೂಡ. ತಿನ್ನೇನು ಮಾಡ್ಬೇಕ್ರಿ, ಉಳ್ಳಾಗಡ್ಡಿ ಹೆಚ್ಕೊಳಕತ್ತೀನಿ ನೋಡಿರಿ. ಯಾರು ಏನೂ ಅಳಿಸ್ಲಿಲ್ಲ ಅಂದರೂ ದಿನ ಬೆಳಗಾದ್ರೆ ಉಳ್ಳಾಗಡ್ಡಿ ಮಾತ್ರ ಒಂದ್ಸರಿ ಕಣ್ಣೀರು ಹಾಕಿಸಿ ಬಿಡ್ತೈತಿ. ನಿಜ ಅಲ್ರಿ ಮತ್ತು. ಸೊ ಎಲ್ಲದಕ್ಕೂ ಒಮ್ಮೆ ಉಳ್ಳಾಗಡ್ಡಿ ಹೆಚ್ಕೊಂಡ್ಬಿಟ್ಟೆ. ನಾಷ್ಟಕ್ಕಾಯ್ತು, ಬೆಂಡೆಕಾಯಿ ಪಲ್ಯಕ್ಕಾಯ್ತು. ಸೊ ನಿನ್ನೆ ಅನ್ನ ಒಂದಿಷ್ಟು ಉಳಿದಿತ್ತು, ಅದನ್ನು ಒಗ್ಗರ್ಣೆ ಹಚ್ಚಿದ್ನಿ. ಮತ್ತು ಅವಲಕ್ಕಿ ಮಾಡಿದ್ನಿ ನೋಡ್ರಿ. ನನ್ನ ಮಗಗೆ ಉಪ್ಪಿಟ್ಟು ಮಾಡೀನಿ. ಎಷ್ಟು ವೆರೈಟಿ ಮಾಡೀನಿ ನೋಡಿರಿ. ಒಗ್ಗರ್ಣೆ ಅನ್ನ, ಅವಲಕ್ಕಿ, ಉಪ್ಪಿಟ್ಟು 3 ಮಂದಿ ಮಸ್ತ್ ನಾಷ್ಟ ಮಾಡಿದ್ರಿ. ಈಗ ಥಂಡಿಗಾಲಕ್ಕಲ್ರಿ ಮೈ ಹೊಡ್ಯಾತೈತಿ. ಹೀಗಾಗಿ ಧ್ರುವಾಗ ದಿನ ಎಣ್ಣೆ ಹಚ್ಚಿ ಕಡ್ಲೆ ಹಿಟ್ಟು ಹಚ್ಚಿ ಸ್ನಾನ ಮಾಡ್ಸಾಕತ್ತೀವಿ. ಒಟ್ಟು ಅವಂಗೆ ಏನು ಮಾಡಾಕತ್ತಿಲ್ಪ ಅಂತಂದ್ರೆ ಸೋಪ್ ಹಚ್ಚಾಕತ್ತಿಲ್ಲ. ಭಾಳ ಅಂದ್ರೆ ಭಾಳ ಹೊಡೆದೈತಿ ರೀ. ಮತ್ತು ಒಂಥರ ಇಚಿಂಗ್ ಆಗ್ತೈತಿ. ಇದು ಸ್ಕಿನ್ ಹೊಡೆದಿದ್ದಕ್ಕಲ್ರಿ ಎಲ್ಲರಿಗೂ ಆಕತ್ತಿರ್ಬೇಕು. ಸೊ ಎಲ್ಲರೂ ಇದನ್ನು ಟ್ರೈ ಮಾಡಿರಿ. ಇನ್ನು ಬೆಂಡೆಕಾಯಿ ಪಲ್ಯ ನಿಮಗೆಲ್ಲ ಗೊತ್ತೈತಿ, ನಮ್ಮ ಫೇವ್ರೇಟ್. ಯಾಕಂತಂದ್ರೆ ಆಲ್ಮೋಸ್ಟ್ ವಾರದಾಗ ಒಂದು 3 ಸರಿ ಆದರೂ ರಿಪೀಟ್ ಆಗ್ತೈತಿ. ಇನ್ನು ಮೆಂತ್ಯ ಸೊಪ್ಪಿನ ಪಲ್ಯ ಒಂದು ಸ್ವಲ್ಪ ಮಾಡ್ಕೊಂಡೆ. ಸೊಪ್ಪಿನ ಪಲ್ಯ ನೋಡಿರಿ ತಿನ್ಬೇಕು ಯಾವಾಗ್ಲೂ. ಎಲ್ಲದಕ್ಕೂ ಒಳ್ಳೇದು, ಕೂದಲಕ್ಕೂ ಒಳ್ಳೇದು. ಮತ್ತು ಏನಂತಂದ್ರೆ ಮೆಂತ್ಯ ಕಾಳು ಸತ್ಯಕ್ಕೆ ಭಾಳ ಚಲೋ ರೀ ಹೆಲ್ತಿಗೆ. ಸೊ ಕಾಳು ಪುಡಿ ಮಾಡಿಕೊಂಡು ತಲೆಗೆ ಹಚ್ಕೋತಾರೆ, ನೆನೆಸಿಡ್ಬೇಕು ರೀ. ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ಕೊತಾರೆ. ನಾವಂತೂ ಮೆಂತ್ಯಕಾಳು ಹಿಂಡಿ, ಮೆಂತ್ಯಕಾಳನ್ನ ಉಸಳಿ ಅದ್ರದ್ದು ನೀರಂತರೂ ದಿನ ಕುದಿಸಿ ಕುಡಿಯಾಕತ್ತೀವಿ. ಮತ್ತು ಇವನ್ ನಾರ್ಮಲ್ ಹಂಗೆ ಸುಮ್ಮನೆ ಕುಡಿಯಾಕತ್ತೀವಿ. ನಂಗೆ ಮತ್ತು ಮೆಂತ್ಯ ಪಲ್ಯ ಸೇರ್ತೈತೆ ರೀ. ಭಾಳ ಅಂದ್ರೆ ಭಾಳ ಸೇರೋದಕ್ಕೆ ನಾ ಪದೇ ಮಾಡ್ಕೊಂಡಿರ್ತೇನೆ ಮೆಂತ್ಯದ ಪಲ್ಯನ. ನೋಡ್ಬೇಕು ನೀವು ಬೇಕಂದ್ರೆ. ಬೆಂಡೆಕಾಯಿ ಹೆಂಗೆ ಆಕೈತಲ್ಲ ನಮ್ಮ ಮನೆಯೊಳಗೆ ವಾರದಾಗ 2 ಸರಿ ಹಂಗೆ ಮೆಂತ್ಯದ ಪಲ್ಯನೂ ಆಗ್ತದೆ. ಸೊ ಅಡುಗೆ ಆತ್ರಿ. ನಮ್ಮ ಧ್ರುವ ನೋಡ್ರಿ ಅವ್ರ ಅಣ್ಣನ ಜೊತೆ ಡ್ರಾಮಾ ಪ್ರಾಕ್ಟೀಸ್ ಮಾಡಾಕತ್ತಾನ. ಇನ್ನು ಚಪಾತಿ, ಬೆಂಡೆಕಾಯಿ ಪಲ್ಯ, ಮೆಂತ್ಯ ಪಲ್ಯ, ಹುಂಚಿಟೊಕ್ಕ, ನಾನು ಮೂಲಂಗಿ ಇಟ್ಕೊಂಡು ನಾನು ಹಕ್ಕರ್ಕಿ ಮತ್ತೆಲ್ಲ ಇಟ್ಕೊಂಡು ಊಟ ಮಾಡತ್ತೀನಿ. ನಮ್ಮ ಮನೆಯವ್ರು ಊಟ ಮಾಡತ್ತಾರ. ಧ್ರುವಂದು ಭುವನಂದು ಊಟ ಆತ್ರಿ. ಇವ್ನು ಸ್ಕೂಲಿಗೆ ಇವತ್ತು ಆ್ಯನ್ಯುವಲ್ ಡೇ ಐತಿ. ಸ್ವಲ್ಪ ಜಲ್ದಿ ಹೋಗ್ತೇನಂದ್ರೆ ನಾವು ಬೇಡ ಅಂಥೇಳಿ ಲೇಟಾಗಿ ಕಳ್ಸಾಕತ್ತೇವೆ ರೀ. ಮುಖ ಯಾಕೆ ಮುಚ್ಕೊಳಕತ್ತಂದ್ರೆ ಹಾಕಿ ಬೈದೇವಿ ಈಗ ಅವನ್ನ. ಎದಕ್ಕಂತ ನಿಮ್ಗೆ ಟೈಮ್ ಬಂದಾಗ ಹೇಳ್ತೇನಂತ. ಸೊ ಇವ್ರ ಸ್ಕೂಲ್ ಒಳಗೆ ಆ್ಯನ್ಯುವಲ್ ಡೇ ಮಸ್ತ್ ಆಗ್ತೈತೆ ರೀ. 2 ದಿನ ಇರ್ತೈತಿ. ಸ್ಪೆಷಲ್ ಅಂದ್ರೆ ಮಲ್ಲಕಂಬ ಇರ್ತೈತಿ, ಮೈಮ್ ಇರ್ತೈತಿ. ಭಾಳ ಅಂದ್ರೆ ಭಾಳ ಸ್ಪೆಷಲ್ ಇರ್ತಾವೆ. ರೋಪ್ಸ್ ಸ್ಕಿಪ್ಪಿಂಗ್ ಇರ್ತೈತಿ. ಮತ್ತು ಆ್ಯಡ್ ಅಂತ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಅಂತ ಮಾಡ್ತಾರೆ ಮಿಡಲ್ ಒಳಗೆ, ಅದು ಚಲೋ ಇರ್ತೈತಿ. ಮತ್ತು ಆ್ಯಂಕರಿಂಗ್ ಸ್ಟೂಡೆಂಟ್ಸ ಮಾಡ್ತಾರೆ, ಅದನ್ನು ಭಾಳ ಅಂದ್ರೆ ಭಾಳ ಚಂದ ಮಾಡ್ತಾರೆ. ಮತ್ತು ಸ್ಪೆಷಲಿ ಹೇಳ್ಬೇಕು ಅಂದ್ರೆ ಮೆಂಟರ್ ಗುರುರಾಜ್ ಕರಜ್ಗಿ ಅದಾರ ರೀ ಇವ್ರ ಸ್ಕೂಲಿಗೆ. ಅವ್ರು ಬಂದು ಮಾತಾಡ್ತಾರೆ ರೀ. ಗೆಸ್ಟ್ ಸ್ಪೀಚ್ ಅವ್ರ ಕಡೆ ಇರ್ತೈತಿ. ಅದನ್ನು ಯಾರೂ ಮಿಸ್ ಮಾಡ್ಕೊಳಂಗಿಲ್ಲ. ಬಟ್ ನಿಮಗೆ ಗೊತ್ತಿರ ನಾ ಅದನ್ನು ಮಿಸ್ ಮಾಡಿಕೊಂಡೆ. ಸೊ ಅದನ್ನು ಮಿಸ್ ಮಾಡಿಕೊಂಡೆ. ಯಾಕಂತ ಹೇಳ್ತಾನಂತ ನೆಕ್ಸ್ಟ್. ಇನ್ನು ಭುವನ್ ರೆಡಿ ಆಗ್ಯಾನ ರೀ. ಭುವನ್ ಹೊಂಟಾನ. ನಾವು ಏನು ಮಾಡೋಣ, ಎದ್ರೊಳಗೆ ಪಾರ್ಟಿಸಿಪೇಟ್ ಮಾಡೋಣ ಅನ್ನೋದು ನಾನು ಅದ್ರದ್ದು ತೋರಿಸ್ತೇನೆ ಪರ್ಫಾರ್ಮೆನ್ಸ್ ಏನೇನೈತೆ ಅಂತ ಹೇಳಿ ವಿಡಿಯೋನ ತೋರಿಸ್ತೇನಂತ. ಇನ್ನು ಭುವಿ ಹೊಂಟಾನ, ಧ್ರುವನೂ ಹೊಂಟಾನ. ಧ್ರುವನೂ ಕಾಡಾಕತ್ತಾನ. ಸೊ ನಾ ರೆಡಿ ಆಗಬೇಕಾಗಿತ್ತು. ಧ್ರುವ ಮಲಗಿದ್ರಿ. ಹಿಂಗಾಗಿ ಪಟ್ಟ ರೆಡಿ ಆಗ್ಬೇಕಂತ ಹೇಳಿ ಸಿರಿ ಚಾಯ್ಸ್ ಮಾಡಿ ಇಟ್ಕೊಂಡೆ. ಅಷ್ಟೊತ್ತಿಗೆ ಧ್ರುವನೂ ಎದ್ದ. ಇದು ಫ್ಲಿಪ್ಕಾರ್ಟ್ ಒಳಗೆ ತೊಗೊಂಡಿದ್ದು ಸಾರಿ ರೀ. ನೋಡಿರಿ ಧ್ರುವ ಹೆಂಗೆ ರೆಡಿ ಆಗ್ಯಾನ. ನಾನು ರೆಡಿ ಆದೆ, ಧ್ರುವನೂ ರೆಡಿ ಆದ. ಬಟ್ ಧ್ರುವ ಮಲಗಿದ ಸಲುವಾಗಿ ಲೇಟಾಗಿ ಎದ್ದ. ಹೀಗಾಗಿ ನನಗೆ ಸ್ಪೀಚ್ ಮಿಸ್ ಆಯ್ತು. ನಾವು ಮನೆಗೆ ಬಿಟ್ಟಾಗನ 7:30 ಆಗಿತ್ತು. ಇನ್ನು ಮತ್ತು 7:30ಗೆ ಬಿಟ್ವಿ ಅಂತಂದ್ರೆ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಬೇಕು ರೀ. ಬಟ್ ಸ್ಪೀಚ್ ಮುಗಿದಿರ್ತೈತೆ ರೀ. ಭಾಳ ಚಂದ ಮಾತಾಡ್ತಾರೆ ರೀ ಕರಜ್ಗಿ ಸರ್. ನಾವು ಅದನ್ನು ಬೇಜಾರಾತು ನನಗೆ. ಲಾಸ್ಟ್ ಟೈಮು ನನಗೆ ಮಿಸ್ ಆಗಿತ್ತು, ಲೇಟಾಗೆ ಹೋಗಿದ್ದೆ. ಬಟ್ ಈ ಸರಿ ಎಷ್ಟು ಜಲ್ದಿ ಹೋಗ್ಬೇಕಂದ್ರೂ ಆಗಲಿಲ್ಲ ನನಗೆ. ಧ್ರುವ ರೆಡಿ ಆದರೆ ಇವ್ರು ಬರಲಿಲ್ಲ. ಸೊ ಮತ್ತೆ ವೇಟ್ ಮಾಡಿ ನಾವು ಬಿಟ್ಟಾಗ ಭಾಳ ಲೇಟಾಗಿತ್ತು ನೋಡಿರಿ. ಎಷ್ಟು
ಗಾಡಿ ಏನಂದ್ರೆ ಪಾರ್ಕ್ ಮಾಡ್ಯಾರ. ಇವೆಲ್ಲ ನಮ್ಮ ಭುವನನ ಸ್ಕೂಲಿಗೆ ಬಂದಿದ್ದು ಗಾಡಿ ಅವ್ರೇನದಾರಲ್ಲ ಅವ್ರ ಪೇರೆಂಟ್ಸ್ದ ವೆಹಿಕಲ್ಸ್ ರೀ ಇವ. ಭಾಳ ಜನ ಅಂದ್ರೆ ಭಾಳ ದೊಡ್ಡ ಸ್ಕೂಲ್ ಐತ್ರಿ. ಒಂದೊಂದು ಕ್ಲಾಸಿಗೆ 4-5 ಡಿವಿಷನ್ಸ್ ಅದಾವ. ನೋಡಕತ್ತಿರ್ಬೇಕು ಎಂತೆಂಥ ಕಾರ್ ಅದಾವ ಅಂತೇಳಿ. ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಅದಾರನು, ಇದೇ ಸ್ಕೂಲ್ನಾಗ ಅದಾರನು ಅನ್ನೋಂಗೆ ಇರ್ತೈತಿ. ಹಂಗೇನಿಲ್ರಿ, ಎಲ್ಲ ಸ್ಕೂಲು ಚಲೋ ಅದಾವ. ಬಟ್ ಇವ್ನು ಸ್ವಲ್ಪ CBSE ಸ್ಕೂಲ್ ಐತಲ್ರಿ, ಸುತ್ತಮುತ್ತ CBSE ಸ್ಕೂಲ್ ಇಲ್ಲಾರ್ದ ಕಾರಣಕ್ಕೆ ಇಷ್ಟು ಏನಂತಂದ್ರೆ ಭಾಳ ಜನ ಇಲ್ಲಿ ಅಡ್ಮಿಷನ್ ತೊಗೊತಾರೆ. ಮತ್ತು ಟೀಚಿಂಗು ಚಲೋ ಐತಿ. ಪ್ಲಸ್ ಮೆಂಟರ್ ಯಾರು ಅದಾರ ಅಂತ ಹೇಳಿದ್ನಲ್ರಿ, ಕರಜಗಿ ಸರ್ ಅದಾರ. ಮತ್ತು ನೀವು ಒಂದೊಂದು ಏನಪ್ಪ ಅಂತಂದ್ರೆ ಇವತ್ತು ಪ್ರೋಗ್ರಾಮ್ ನೋಡ್ರಿ ಹೆಂಗಿರ್ತಾವ ಅಂತಂದ್ರೆ ಭಾಳ ಡಿಫ್ರೆಂಟ್ ಇರ್ತಾವ, ಚಂದ ಇರ್ತಾವ, ಹೊಸ ಹೊಸ ಏನಂತಂದ್ರೆ ಕಾನ್ಸೆಪ್ಟ್ ತೊಗೊಂಡು ಮಾಡಿರ್ತಾರೆ. ಮತ್ತು ಇವ್ರದ್ದು PU ಕಾಲೇಜೂ ಐತಿ. ಮತ್ತು ಇವ್ರು ಪ್ರತಿ ವರ್ಷದೊಂದು ಥೀಮ್ ಕೊಡ್ತಾರೆ. ಈ ಸರಿ ಥೀಮ್ ಧರೋಹರ್ ಅಂತಿತ್ತು. ಧರೋಹರ್ ಅಂತಂದ್ರೆ ಹೆರಿಟೇಜ್ ಅಂತ. ಸೊ ಅದ್ರ ಪ್ರಕಾರವಾಗಿನ ಈ ಸರ ಕಾನ್ಸೆಪ್ಟ್ ಇದ್ದು ರೀ. ಸೊ ಲಾಸ್ಟ್ ಟೈಮೂ ಬಾಂಧವ್ಯ ಅಂತೇನೋ ಇಟ್ಟಿದ್ರು. ಫಸ್ಟ್ ಟೈಮ್ ನನಗೆ ಭುವನ್ ಕೇಳಿದಾಗ ನನಗೆ ಗೊತ್ತಾಗಿರಲಿಲ್ಲ ಹಿಂಗೊಂದು ಥೀಮ್ ಇರ್ತೈತಿ, ಆ ಥೀಮ್ ಮೀನಿಂಗ್ ಇಟ್ಕೊಂಡು ಅವ್ರು ಆ ಥರದ್ದು ಏನಂತಂದ್ರೆ ಆ್ಯನ್ಯುವಲ್ ಡೇ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಂತರ ನಂಗೆ ಲಾಸ್ಟ್ ಇಯರಿಂದ ಅರ್ಥ ಆಗತ್ತೆ. ಲಾಸ್ಟ್ ಇಯರ್ ಬಾಂಧವ್ಯ ಅಂತ ಇರೋದಕ್ಕೆ ಎಲ್ಲ ಮದರ್, ಫಾದರ್, ಗ್ರ್ಯಾಂಡ್ ಮದರ್ ಈ ಥರ ಅಣ್ಣ, ತಮ್ಮ, ತಂಗಿ ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೆ ಲಾಸ್ಟ್ ಇಯರ್. ಖುಷಿ ಅನ್ನಿಸ್ತು. ಈ ಸರನೂ ಅಂದ್ರೆ ಭಾಳ ಚಂದ ಕಾನ್ಸೆಪ್ಟ್ ಇದ್ದು. ಸೊ ನೋಡ್ರಿ, ಅಲ್ಲೆಲ್ಲ ಏನಂದ್ರೆ ಯಾರೂ ಮುಗಿತಾವಲ್ಲ ಪ್ರೋಗ್ರಾಮು, ಅವ್ರ ಪೇರೆಂಟ್ಸ್ ಅಲ್ಲಿ ಇರ್ಬೇಕು. ಅವ್ರ ಪ್ರೋಗ್ರಾಮ್ ಮುಗೋದು ಇನ್ನೊಂದು ಪ್ರೋಗ್ರಾಮ್ ಆದಮೇಲೆ ಅಲ್ಲಿಗೆ ಹೋಗ್ಬೇಕು. ಅಂದ್ರೆ ಗದ್ದಲ ಮಾಡಿಸ್ಕೊಡಲ್ರಿ, ಭಾಳ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ರೀ. ಎಲ್ಲನೂ ಸಿಸ್ಟಮೆಟಿಕ್ ಆಗಿರ್ತೈತಿ ಪ್ರತಿಯೊಂದೂ. ಈವನ್ ಸ್ಟಾಲ್ ಕೂಡ ಹಾಕಿರ್ತಾರೆ. ಇಷ್ಟು ರಶ್ ಇರ್ತೈತಿ ರೀ ನಿಜ ಹೇಳಬೇಕು ಅಂದ್ರೆ. ಸುತ್ತಮುತ್ತಲ ಹಳ್ಳಿಯು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಇಲ್ಲೇ ಅದಾರ ಅನಿಸತ್ತೆ ನನಗೆ. ಎಲ್ಲರೂ ಇಲ್ಲೇನ ಅದಾರೇನೋ ಮಕ್ಕಳು ಅನ್ನೋಂಗೆ ಐತಿ. ಸೊ ಇದೆಲ್ಲ ಸ್ಟಾಲ್ ರೀ, ಗೋಬಿ ಮಂಚೂರಿ ಮತ್ತು ಏನಂದ್ರೆ ಬಜ್ಜಿ, ಚಾ ಎಲ್ಲ ಇರ್ತೈತಿಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ 2 ಕಡೆ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿರ್ತಾರೆ. ಈವನ್ LED ಸ್ಕ್ರೀನ್ ಇರ್ತೈತಿ, ಹಿಂದ್ಗಡೆನೂ ದೊಡ್ಡ ಸ್ಕ್ರೀನ್ ಇರ್ತೈತಿ, ಅವ್ರ ಮುಂದ್ಗಡೆ ಮಾಡತ್ತಿದ್ದು ಹಿಂದ್ಗಡೆನೂ ಇರ್ತೈತಿ. ಇದು ಎಲ್ಲ ಸ್ಕೂಲ್ಸ್ ಒಳಗೂ ಇರ್ತೈತಿ ರೀ, ಇಲ್ಲ ನಂಗಿಲ್ಲ. ಬಟ್ ನಂಗೆ ಇಷ್ಟು ದೊಡ್ಡ ಸ್ಟೇಜ್ ನಾನು ಈಗ ನೋಡೀನಿ. ನನಗೆ ಇದೇ ಸ್ಕೂಲ್ ಒಳಗೆ ನೋಡಿದ್ದ. ಲಾಸ್ಟ್ ಟೈಮ್ ನಮ್ಮ ಭುವನ್ LKG ಇದ್ದಾಗೂ ಈ ಥರ ಅದು ದೊಡ್ಡದ ಪ್ರಮಾಣದಾಗ ಮಾಡ್ತಿದ್ದೆ ರೀ. ಆಲ್ಮೋಸ್ಟ್ ಈಗ ಎಲ್ಲ ಸ್ಕೂಲ್ನಾಗೂ ಹಿಂಗೆ ಮಾಡ್ತಾರೆ. ಬಟ್ ಇವ್ರದ್ದು ಕೂಡ ಚಲೋ ಇರ್ತೈತಿ. ಈವನ್ ಡ್ರೋನ್ ಕ್ಯಾಮ್ರಾ ಸತ್ಯಕ್ಕೆ ಬಿಟ್ಟಿರ್ತಾರೆ ರೀ. ಸೊ ಇದೇನು ಪ್ರೋಗ್ರಾಮ್ ನಡೀತತ್ತಲ್ರಿ, ಭುವನ್ ನನ್ನ ಫ್ರೆಂಡ್ ಅದಾನ್ರಿ ಇದ್ರೊಳಗೆ ತಬಲಾ ಬರ್ಸಕತ್ತಾನ. ನಾನು ಅವನ್ನ ಫೋಕಸ್ ಮಾಡೋ ಪ್ರಯತ್ನ ಭಾಳ ಮಾಡೇನಿ. ಬಟ್ ಒಂದಿಷ್ಟು ಕಡೆ ನನಗೆ ಇದನ್ನು ಮಾಡೋಕ್ಕಾಗಲಿಲ್ಲ. ಸೊ ಸೆಕೆಂಡ್ ಒನ್ ಮಿಡಲ್ ಒಳಗೆ ಕುಂತಾನಲ್ರಿ, ಅವನೇ ಭುವನನ. ಇವಲ್ಲ, ಇವನು ಬಾಜು ಕುಂತಾವ. ಇಲ್ಲ, ಇವನು ಬೇರೆ ರೀ. ತಬಲಾ ಬರ್ಸೋರು ಇಬ್ಬರು ಅದಾರ. ಮಿಡಲ್ ಒಳಗೆ ಕುಂತವನ ಭುವನನ ಫ್ರೆಂಡ. ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ. ಗ್ರ್ಯಾಂಡ್ ಬಜಾರ್ ಅಂತ ಹೇಳ್ತೇನಲ್ಲ ಅವ್ರ ಮಗ ರೀ ಅವನ. ಸೊ ಭಾಳ ಚಂದ ಹಾಡಿದ್ರಿ ರೀ ಇದ್ರೊಳಗೆ. ಫಸ್ಟ್ ಟೈಮ್ ಭುವನ ಪಾರ್ಟಿಸಿಪೇಟ್ ಮಾಡಿದಾಗ ಸಿಂಗಿಂಗ್ ಒಳಗನ ಇದ್ದ. ಮತ್ತು ಇಲ್ಲೇ ಹೆಂಗಂದ್ರೆ ನೋಡ್ರಿ ಎಷ್ಟು ಚಂದ ಇದನ್ನು ಮಾಡ್ತಾರೆ, ಆ್ಯಂಕರಿಂಗ್ ಮಾಡ್ತಾರೆ. Our next presentation celebrates the rhythm of India, a land where every ಸೊ ಇವರು 5th ಮತ್ತು 9th ಹುಡುಗರು ಇರ್ತಾರೆ, ಆ್ಯಂಕರಿಂಗ್ ಮಾಡ್ತಿರ್ತಾರೆ. ನಮ್ಮ ಭುವನಿಗೂ ಲಾಸ್ಟ್ ಟೈಮ್ ಬಂದಿತ್ತು. ಬಟ್ ಅವಾಗ ಕೆಮ್ಮಿರೋದಕ್ಕೆ ಭುವನನ್ಗೆ ಏನಾಗಲಿಲ್ಲ ಅಂತ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ. ಅವನು ವೆಲ್ಕಮ್ ಡ್ಯಾನ್ಸ್ ಒಳಗೆ ತೊಗೊಂಡ್ರೆ. ಇನ್ನು ಈ ಡ್ಯಾನ್ಸ್ ಒಳಗೆ ನಮ್ಮ ಮನೆ ಹತ್ರದಾಗ ಸಿಂಚು ಅಂತ ಹೇಳ್ತಾರೆ. ನಮ್ಮ ಮನೆಗೆ ಯಾವಾಗಲೂ ಇರ್ತಾಳೆ ನೋಡ್ರಿ, ಆಕಿ ಅದಾಳ. ಆಕಿ ನ್ಯಾರೋ ಮಾರ್ಕ್ ಮಾಡಿ ತೋರಿಸಿದ್ದೀನಿ ನಾನು. ನಿಮ್ಗೆ ಗೊತ್ತಾದ್ರೆ ಆಯ್ತು, ಟ್ರೈ ಮಾಡೋಣಂತ ನೋಡೋಕೆ. ಭಾಳ ಚಂದ ಡ್ಯಾನ್ಸ್ ಮಾಡಿದ್ರಿ. ಇದು ಭಾಳ ಚಂದಿತ್ತು. ಏರೋ ಮಾರ್ಕ್ ಮಾಡೀನಿ ನೋಡ್ರಿ ನಾನು. ಸೊ ಭಾಳ ನಕ್ಕೊಂತ ಡ್ಯಾನ್ಸ್ ಮಾಡಿದ್ದೆ. ಎಲ್ಲ ಮಕ್ಕಳು ಭಾಳ ಚಂದ ಪಾರ್ಟಿಸಿಪೇಟ್ ಮಾಡಿದ್ರು. ಇದಾದಮೇಲೆ ಹುಳಿ ಡ್ಯಾನ್ಸ್ ಇತ್ತು. ಇದು ರಾಜಸ್ಥಾನಿ ಬೇಸ್ಡ್ ತೊಗೊಂಡಾರ. ಇದಾದಮೇಲೆ ಇದು ನೋಡ್ರಿ, ಇದು ಕೂಡ ನಮ್ಮ ಹೆರಿಟೇಜ್, ರಾಜಸ್ಥಾನಿ ಹೆರಿಟೇಜ್ ಅಂತೇಳಿ ಇದನ್ನು ಕಾನ್ಸೆಪ್ಟನ್ನು ತೊಗೊಂಡಾರ. ಅಂದರೆ ಪ್ರತಿಯೊಬ್ಬರದು ಒಂದೊಂದು ಹೆರಿಟೇಜನ್ನು ಅವ್ರು ತೋರಿಸ್ಕೊಂತ ಬರುವಂಥ ಒಂದು ಕಾನ್ಸೆಪ್ಟ್ ಮಾಡ್ಯಾರ ರೀ. ಭಾಳ ಚಂದ ಮಾಡಿದ್ರು. ಥೀಮ್ ಬೇಸ್ಡ್ ಇಷ್ಟು ಪ್ರೋಗ್ರಾಮನ್ನು ರೆಡಿ ಮಾಡೋದು ಭಾಳ ಕಷ್ಟ ಅನ್ಸುತ್ತೆ ನನಗೆ. ಎಂಜಾಯ್ ಮಾಡಿದ್ವಿ ರಿಯಲ್ಲಿ. ಸೊ ಆಲ್ಮೋಸ್ಟ್ ಈಕಿದ 8ನೇ ಪ್ರೋಗ್ರಾಮ್ ಇತ್ತು. ಈಕಿದಾಗ ನೆಕ್ಸ್ಟ್ ಸ್ಪಂದೂಂದಿತ್ತು. ಅದಾದಮೇಲೆ ಸ್ಪಂದೂರ ಕಸಿನ್ ಬ್ರದರ್ ಅದನ್ನು ಸಿಂಚು ಸ್ಪಂದೂರ್ ಅವಂದಿತ್ತು. ಅವಂದಾದಮೇಲೆ ಭುವನಂದಿತ್ತು. ಇಲ್ಲ, ಅವಂದಾದಮೇಲೆ ಸ್ಪಂದೂಂದಾದಮೇಲೆ ಭುವನಂದಿತ್ತು. ಸೊ ಹಿಂಗೆ ಕಂಟಿನ್ಯೂಸ್ಲಿ ಇದ್ದು ನಾನು ಅದಕ್ಕೆ ಲೇಟಾಗಿ ಹೋದೆ. ಅದ್ರಾಗ ಭುವನು ಧ್ರುವ ಮಲಗಿದ್ದಂತೇಳಿ.
ಇದು ಡ್ಯಾನ್ಸ್ ಚೆಂದಾಗಿತ್ತು ರೀ. ಇದಾದಮೇಲೆ ನೆಕ್ಸ್ಟ್ ಏನಂತಂದ್ರೆ ಮಲ್ಲಕಂಬನೂ ಇವತ್ತು ಐತ್ರಿ, ನಾಳೆನೂ ಇರ್ತೈತಿ. ನಾಳೆ ಪ್ರೋಗ್ರಾಮ್ ತೋರಿಸ್ತೇನೆ ಅಂತ ನನ್ನ ಕಡೆ ಎಷ್ಟಾಗೆ ಅಷ್ಟು ನಾನು ವಿಡಿಯೋ ಮಾಡ್ಕೊಂಡೀನಿ. ಯಾಕಂತಂದ್ರೆ ಬೇಕಾಗ್ತಾವೆ ಅಂಥೇಳಿ ಒಂದೊಂದು ಸ್ಕೂಲ್ನಾಗ ಡಿಫ್ರೆಂಟ್ ಮಾಡ್ತಿರ್ತಾರೆ, ಚೆಂದ ಮಾಡಷ್ಟು ಸಣ್ಣ ಹುಡುಗರು. ಇದಾದಮೇಲೆ ಇದನ್ನು ಮಾಡ್ಯಾರ ರೀ, ಏನಂತಂದ್ರೆ ಹುಲಿ ವೇಷ ಮಾಡ್ಯಾರ, ತುಳುನಾಡಿಂದ ಸ್ಪೆಷಲ್ ಅಂಥೇಳಿ ಮಂಗಳೂರು ಕಡೆ ಅಂಥೇಳಿ, ಅಂದ್ರೆ ಅಲ್ಲಿ ಹೆರಿಟೇಜ್ ತೋರಿಸ್ಯಾರ. ಸೊ ತೋರಿಸ್ತೇನೆ ಅಂತ ಅದನ್ನು. ಸೊ ಇಲ್ಲಿಗೆ ಬಂತು ನೋಡ್ರಿ, ಹುಲಿ ವೇಷ ಸ್ಟಾರ್ಟ್ ಆಯ್ತು, ಅವ್ರದ್ದು ಮುಗೀತಾ ಇವ್ರು ಸ್ಟಾರ್ಟ್ ಆಯ್ತು. ಇವನ್ನ ಟೀ ಶರ್ಟ್ ತೊಗೊಂಡು ಅದ್ರ ಮೇಲೆ ಪೇಂಟ್ ಮಾಡ್ಯಾರಂತ, ಸ್ವತಃ ಟೀಚರ್ಸ್ ಪೇಂಟ್ ಮಾಡ್ಯಾರಂತ. 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇರ್ಬೇಕು ರೀ ಅಂತ ಸಣ್ಣ ಮಕ್ಕಳು ಅದಾವಲ್ರಿ, ಮರಿ ಹುಲಿಗಳ ಕಣ್ಣಂಗೆ ಕಾಣಕತ್ತಿತ್ತು ದೂರಿಂದ. ಭಾಳ ಸ್ಟೆಪ್ ಹಾಕಕ್ಕೆ ಭಾಳ ಪ್ರಯತ್ನ ಮಾಡ್ಯಾರ ಅವ್ರು, ನಂಗೆ ಭಾಳ ಇಷ್ಟ ಆಯ್ತು. ಮತ್ತು ಅದು ಯಾವುದ್ರಿ ಅದು ಉಳಿದವರು ಕಣ್ಣಂತೆ ಒಳಗಿನ ಮ್ಯೂಸಿಕ್ ಇತ್ತು, ಚಲೋ ಏನಂತಂದ್ರೆ ಥೀಮ್ ತೊಗೊಂಡಾರ. ಅದು ಸ್ವತಃ ಪೇಂಟ್ ಮಾಡೋ ಟೀಚರ್ಸ್ ಅಂದರೆ ಎಷ್ಟು ಪೇಷನ್ಸ್ ಇರ್ಬೇಕು ರೀ ಅವ್ರಿಗೆ, ಭಾಳ ಚಂದ ಹ್ಯಾಂಡಲ್ ಮಾಡ್ತಾರೆ. ಖುಷಿ ಆಯ್ತು ರೀ ನನಗೆ. ಆದಷ್ಟು ಎಷ್ಟು ಆಗ್ತಾವೋ ಅಷ್ಟು ಕ್ಲಿಯರ್ ವಿಡಿಯೋ ಕ್ಲಿಪ್ಪಿಂಗ್ ತೊಗೋಬೇಕಂತ ಭಾಳ ಪ್ರಯತ್ನ ಮಾಡಿದೆ, ಬಟ್ ಆಗಂಗಿಲ್ಲ ರೀ, ಅದು ದೂರ ಕುಂತಿರ್ತೇವೆ. ಮತ್ತು ಇವ್ರು ಏನು ಮಾಡ್ತಾರೆ ಅಂದ್ರೆ ಫೋಟೋಸ್ ಅದು ಕೊಡೋಂಗಿಲ್ಲ, ಅದು ಒಂದು ಸ್ಕ್ಯಾನರ್ ಇಟ್ಟಿರ್ತಾರೆ, ಸ್ಕ್ಯಾನ್ ಮಾಡಿದ ತಕ್ಷಣ ಎಲ್ಲ ಫೋಟೋಸ್ ಅದ್ರ ನಮ್ಗೆ ಡ್ರೈವಿಗೆ ಬಂದುಬಿಡ್ತಾವೆ, ಆ ಥರ ಇರ್ತೈತಿ. ಸೊ ಈ ಥರ ವೆಲ್ಕಮ್ ಡ್ಯಾನ್ಸ್ ಒಳಗೆ ವಿಷ್ಣು ಇದ್ದಂತೆ ಭಾಳ ಚಂದ ಮಾಡ್ಯಾರ ರೀ. ಕರೆನ ನರಸಿಂಹ ಉಗ್ರ ನರಸಿಂಹನ್ ಮಾಡ್ಯಾರ. ನನ್ನ ಫೋಟೋಸ್ ಸಿಕ್ಕರೆ ನಾನು ಅಪ್ಲೋಡ್ ಮಾಡ್ತೀನಿ ಅಂತ. ಇದಾಗ ನಾನು ನೆಕ್ಸ್ಟ್ ಕಾಂತಾರ ತೊಗೊಂಡಾರ್ರಿ, ಫುಲ್ ಭಾಳ ಚಂದ ಕಾನ್ಸೆಪ್ಟ್ ತೊಗೊಂಡು ಮಾಡ್ಯಾರ್ರಿ. ಸೊ ಇದು ಭಾಳ ಚಂದ ಇತ್ತು. ಇವನ್ ಏನಂತಂದ್ರೆ ಪೂರ್ತಿ ಲಾಸ್ಟ್ಗೆ ಪಂಜುರ್ಲಿನ ರೆಡಿ ಮಾಡಿದ್ದಾರೆ, ಭಾಳ ಚಂದ ಅನ್ಸತ್ತೆ ರೀ ಅದು. ನಮ್ಮ ಸಿಂಚು ಹೇಳಾಕತ್ತಿಲ್ಲ ತಯಮ್ ಡ್ಯಾನ್ಸ್ ಅಂತ ಹೇಳಿ, ಅದನ್ನು ಕೂಡ ಭಾಳ ಅಂದ್ರೆ ಭಾಳ ಚಂದ ಇತ್ತು. ಮತ್ತು ಈವನ್ ಅವ್ರ ಕಾಸ್ಟ್ಯೂಮ್ ಅವ್ರು ರೆಡಿ ಮಾಡಿರೋದು ನಂಗೆ ಭಾಳ ಇಷ್ಟ ಆಯ್ತು. ಮತ್ತು ಪಂಜುರ್ಲಿ ಕೂಡ ಭಾಳ ಸೇಮ್ ಹಂಗೆ ಆಗಿತ್ತು ರೀ ಲಾಸ್ಟಿಗೆ, ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡು ಬಂದು ನೋಡ್ರಿ. ಇದು ಆ್ಯಕ್ಚುಲಿ ಭಾಳ ಕಡೆ ಆಲ್ರೆಡಿ ಡಿಸ್ಕಷನ್ ಒಳಗೆ ಐತಿ, ಈ ರೀತಿ ಮಾಡಬಾರ್ದು ಅಂತೇಳಿ. ಅದು ಏನು ತಪ್ಪು ಅನ್ಸೋದಿಲ್ಲ ರೀ ನನಗೆ, ಯಾಕಂದ್ರೆ ನಾವು ಮಾಡ್ಕೊತಾನೆ ಬಂದಿದ್ದೇವಲ್ಲ, ಎಷ್ಟೋ ಗಣಪತಿ ಆಗಿರ್ತೀವಿ, ಶಿವ ಆಗಿರ್ತೀವಿ, ಅದ್ರಾಗೇನು ತಪ್ಪೈತಿ. ಪಂಜುರ್ಲಿನೂ ಕೂಡ ದೇವರು, ಅದರ ಮೇಲಿನ ಭಕ್ತಿ ಹೆಚ್ಚಂತರೂ ಆಗ್ತೈತಿ ಹೊರತು ಕಡಿಮೆ ಅಂತರೂ ಆಗಂಗಿಲ್ಲ. ಇದು ನನಗೆ ಅನಿಸ್ತೈತೆ ರೀ, ನಿಮಗೇನು ಅನಿಸ್ತೈತಿ ಕಮೆಂಟ್ ಮಾಡಿರಿ. ಅದು ಮತ್ತು ನಾವು ಅದನ್ನು ಪ್ರಸ್ತುತಪಡಿಸ್ದಂಗೆ ಇನ್ನೊಬ್ಬರಿಗೆ ನಾವು ಹೇಳಿಕೊಟ್ಟಂಗೆ ಅದನ್ನು, ಅದೇನು ತಪ್ಪಲ್ಲ, ಫಿಲ್ಮ್ ಒಳಗೆ ತೊಗೊಂಡಿದ್ದು ತಪ್ಪಲ್ಲ. ಏನು ಅಪಮಾನ ಮಾತ್ರ ಆಗಬಾರ್ದು, ಯಾವುದೇ ದೇವರಿಗಾದರೂ ಅಪಮಾನ ಆಗಬಾರ್ದು, ಇದು ಒಳ್ಳೆಯದಲ್ಲ, ಒಳ್ಳೆಯ ಸಂಸ್ಕೃತಿನೂ ಅಲ್ಲ. ಸೊ ಪಂಜುರ್ಲಿ ಆಯಿತು, ಪಂಜುರ್ಲಿ ಆದಮೇಲೆ ನೋಡಿರಿ ಇವರೆಲ್ಲ ನಿಂತೊಂದು ಗ್ರೂಪ್ ಫೋಟೋ ತೊಗೊತಾರೆ. ಅದಾದಮೇಲೆ ಏನಪ್ಪ ಅಂತಂದ್ರೆ ನೋಡಿರಿ ಎಷ್ಟು ಜನ ಐತಿ ಇನ್ನು. ಇದು ಆ್ಯಕ್ಚುಲಿ ನಡಕ ಪ್ರೋಗ್ರಾಮ್ಸ್ ಅದಾವಲ್ರಿ ಇನ್ನು, ಹೀಗಾಗಿ ಇನ್ನು ಒಂದು ಸ್ಕಿಟ್ ಇತ್ತು. ಸ್ಕಿಟ್ ಒಳಗೆ ಸಿಂಚು ಸ್ಪಂದು ಅವರ ಕಜಿನ್ ಬ್ರದರ್ ಇದ್ರೆ, ರಾವ್ನ ಕಾರ್ತಿಕೇಯನ ಮಹಾರಾಜ ಕಾರ್ತಿಕೇಯನ ನಡುವಿನ ಜಗಳ ಅವ್ರ ಸಂಧಾನ ಆಗಿದ್ದು, ಅದರಿಂದ ನೆಕ್ಸ್ಟ್ ಅವಂಗೆ ಏನಪ್ಪ ಅಂದ್ರೆ ಕಾರ್ತಿಕೇಯ ರಾಜಾಗ ಅಭಿಮಾನ ಹೆಂಗೆ ಕಡಿಮೆ ಆಕೈತಿ, ಆವಾಗ ಜಮದಗ್ನಿ ಮನಿನ ಯಾಕೆ ಕೊಲ್ತಾನ, ಜಮದಗ್ನಿ ಮನಿ ಇದರಿಂದ ಪರಶುರಾಮ ಏನು ಅದನ್ನು ಪ್ರಮಾಣ ಮಾಡ್ತಾನೆ, ಈ ಒಂದು ಏನಂದ್ರೆ ಕಾನ್ಸೆಪ್ಟ್ ತೊಗೊಂಡು ಮಾಡಿದ್ದಾರೆ. ಅದಾದಮೇಲೆ ಮೈಮ್ ಇತ್ತು, ಭಾಳ ಸ್ಪೆಷಲ್ ಇತ್ತು. ಬಟ್ ಈ ಸರ ಫೇಸ್ ಏನಂತಂದ್ರೆ ಪೇಂಟಿಂಗ್ ಇರಲಿಲ್ಲ. ಆ್ಯಕ್ಚುಲಿ ನಮ್ಮ ಭುವನಾಗ ಮೈಮಾ ಆಪ್ಷನ್ ಹಾಕಿದ್ದ, ಬಟ್ ನಾವು ಬೈದ್ವಿ, ಮುಖನೂ ಕಾಣಂಗಿಲ್ಲ ಹೋಗು ಅಂತೇಳಿ. ಅವಾಗ ಅವ ಚೇಂಜ್ ಮಾಡ್ಕೊಂಡ, ಎದಕ್ಕೆ ಚೇಂಜ್ ಮಾಡ್ಕೊಂಡ ಅನ್ನೋದು ತೋರಿಸ್ತೇನೆ ಅಂತ. ಇದಾದಮೇಲೆ ಮಲ್ಲಕಂಬ ರೀ, ಚಂದರ್ಗಿ ಬಿಟ್ಟರೆ ಮಲ್ಲಕಂಬನ ನೋಡಿದ್ದಿಲ್ಲೇ. ಇಲ್ಲೇನು ಟ್ರೈನಿಂಗ್ ಅಂತ ಕೊಡಂಗಿಲ್ಲ ರೀ, ಬಟ್ ಏನು ಮಾಡ್ತಾರೆ ಅಂದ್ರೆ ಕಂಪಲ್ಸರಿ ಈ ಒಂದು ಆ್ಯನ್ಯುವಲ್ ಡೇ ಟೈಮ್ನ ಟ್ರೈನಿಂಗ್ ಕೊಡ್ತಾರೆ. ಎಂತೆಂಥ ಸ್ಟಂಟ್ ಮಾಡ್ತಾರಂದ್ರಿ, ನೀವು ಇವತ್ತು ನಾಳೆ ಕುಡಿ ಐತ್ರಿ. ಕರೆನ ಭಾಳ ಅಪ್ರಿಷಿಯೇಟ್ ಮಾಡ್ಬೇಕು, ಮಕ್ಕಳನ್ನೂ ಅಪ್ರಿಷಿಯೇಟ್ ಮಾಡ್ಬೇಕು, ಟೀಚರ್ಸನ್ನು ಅಪ್ರಿಷಿಯೇಟ್ ಮಾಡ್ಬೇಕು. ಇಂಥ ವ್ಯಾಯಾಮಗಳು ಬೇಕು ರೀ ಮಕ್ಕಳಿಗೆ. ಬಟ್ ನಾವೇನು ಮಾಡಿಬಿಡ್ತೇವೆ ಅಂದ್ರೆ ಮನ್ಯಾಗ ಕುಂದಿರ್ಸ್ಕೊಂಡು
ಓದಪ್ಪ PCMB ಅಂತ ಕುಂದಿರ್ಸ್ಬಿಡ್ತೀವಿ. PCMB ಓದೋದ್ರಾಗ ಗದ್ದಲ್ದಾಗ ಅವ್ರ ಟ್ಯಾಬ್ ಮೊಬೈಲ್ ನೋಡಷ್ಟು ತೊಗೊಂಡ್ಬಿಡ್ತಾರೆ ಇಷ್ಟ, ಮತ್ತೇನು ಆಗಂಗಿಲ್ಲ. ಮೊದಲಿನ ಮಕ್ಳಿಗೆ ಹಂಗೆ ಆಗ್ತಿರ್ತಿರ್ಲಿಲ್ಲ ರೀ. ಏನಾಗ್ಬಿಡ್ತೈತೆ ಅಂದ್ರೆ ಕಂಪಲ್ಸರಿ ಫಿಸಿಕಲಿ ಎಕ್ಸಸೈಸ್ ಆಗ್ತಿತ್ತು ಅವ್ರಿಗೆ. ಮನೆ ಒಳಗೆ ಕುಂತ ಗೊತ್ತಿರಲಿಲ್ಲ. ಇವು ಹಳ್ಳ್ಯಾಗ ಹಂಗೆ ಇರ್ತೈತೆ ರೀ, ಹುಡುಗರು ಹೊರಗೆ ಅಡ್ಡಾಡ್ತಿರ್ತಾರೆ. ಬಟ್ ತಾಯಂದ್ರಿಗೇನು ಒಳಗೆ ಹೋಗ್ರಿ ಓದೋಗ್ರಿ ಒಳಗೆ ಹೋಗ್ರಿ ಓದೋಗ್ರಿ ಮಾಡಿ ಅವ್ರನ್ನೆಲ್ಲ ಏನು ಮಾಡಿಬಿಡ್ತಾರೆ. ಅದು ಇರ್ಬೇಕು ರೀ, ಎಲ್ಲ ನಾಲೆಜು ಇರಬೇಕು, ಟೆಕ್ನಾಲಜಿದು ಇರಬೇಕು, ಫಿಸಿಕಲ್ ಏನಪ್ಪ ಅಂತಂದರೆ ಎಕ್ಸಸೈಸು ಇರಬೇಕು, ಮತ್ತು ಓದೋದು ಇರಬೇಕು ರೀ. ಎಲ್ಲ ಮಾಡೋಕ್ಕಂದ್ರೆ ಟೈಮ್ ಸಿಗಂಗಿಲ್ಲ. ಹೀಗಾಗಿ ಒಂದ್ರೊಳಗೆ ಹಿಂದೆ ಬೀಳ್ತಾರೆ, ಒಂದ್ರಾಗ ಮುಂದೆ ಬೀಳ್ತಾರೆ. ನೋಡಿರಿ ಯಾವ ರೀತಿಯಾಗಿ ಇದನ್ನು ಮಾಡಕತ್ತಾರ ಅಂತಂದ್ರೆ ಸ್ಟಂಟ್ ನೋಡ್ರಿ, ಅವ್ರ ಧೈರ್ಯ ನೋಡ್ರಿ ಒಬ್ರಿಗೊಬ್ರು. ಇಷ್ಟು ಖುಷಿ ಆತ ನೋಡಿ. ನಮ್ಮ ಮನೆಯವ್ರಿಗಂತೂ ಭಾಳ ಸೇರ್ತೈತಿ. ನಮ್ಮ ಭುವಿಗೂ ಇಷ್ಟ ಆಗ್ತೈತೆ ರೀ. ನಾವು ಆದ್ರೆ ಬಿಡಂಗಿಲ್ಲ. ನಾವು ಅದೇ ಪೇರೆಂಟ್ಸನ್ನ PCMB ಓದೋನಂತ ಪೇರೆಂಟ್ಸು ಅದೀವಿ. ಎಷ್ಟು ಜನ ಅದಿರಿ ಕಮೆಂಟ್ ಮಾಡಿರಿ. ಸೊ ಕ್ಲಾಪ್ಸ್ ಹಾಕ್ಬೇಕು ರೀ, ಮನಸ್ಸು ಬಿಚ್ಚಿ ಕ್ಲಾಪ್ಸ್ ಹಾಕ್ಬೇಕಂತ ಸ್ಟಂಟ್ ಇದ್ದು ಈ ಸಾರಿ. ಭಾಳ ಅಂದ್ರೆ ಭಾಳ ಪ್ರಯತ್ನ ಬೇಕು ರೀ ಈ ರೀತಿ ಮಾಡ್ಬೇಕಂದ್ರೆ. ಅವನಂತೂ ಮೇಲ್ಗಡೆದನ ಚಿಟ್ಟುಮ್ರಿ. ಇದ್ರೊಳಗೆ ಸ್ಪಂದು ಬರ್ತಾಳೆ ನೋಡ್ರಿ, ಸಿಂಚು ಅವ್ರ ಅಕ್ಕ ಸ್ಪಂದು ವೈಟ್ ಕಲರ್ ಚೂಡಿ ಹಾಕ್ಕೊಂಡಾಳಲ್ಲ ಆಕಿ. ಸೊ ಅಕ್ಕಿಗೂ ಎರೋ ಮಾರ್ಕ್ ನಾನು ಇದನ್ನು ಮಾಡಿದ್ದೇನೆ ನೋಡ್ರಿ. ಇವರು ಒಂದೇನಪ್ಪ ಅಂದ್ರೆ ವಯಸ್ಸಾದವ್ರನ್ನ ಯಾವ ರೀತಿ ನೋಡ್ಕೋಬೇಕು, ಹಣ ಇದ್ದಾಗಷ್ಟೇ ಚಲೋ ನೋಡ್ಕೋಬಾರ್ದು, ಎಲ್ಲ ಟೈಮ್ನಾಗೂ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಮೇಲೆ ಇವ್ರು ಏನು ಮಾಡಿದರು ಅಂತಂದ್ರೆ ಇದು. ಸೊ ಏನಂತಂದ್ರೆ ವಯಸ್ಸಾದವ್ರನ್ನ ಯಾವ ರೀತಿ ನೋಡ್ಕೋಬೇಕು, ದುಡ್ಡಿದ್ದಾಗ ಹೆಂಗೆ ನೋಡ್ಕೋತೀರಿ, ದುಡ್ಡಿಲ್ದಾಗ ಹೆಂಗೆ ನೋಡ್ಕೋತೀರಿ, ಹಂಗೆಲ್ಲ ಮಾಡಬಾರ್ದು, ಎಲ್ಲ ಟೈಮ್ನಾಗೂ ಒಂದೇ ಥರ ನೋಡ್ಕೋಬೇಕು ಅನ್ನೋಂಥ ಕಾನ್ಸೆಪ್ಟ್ ಇತ್ತು. ಮತ್ತು ಸ್ಪೆಷಲಿ ಇದ್ರಾಗ ಮರಾಠ ಒಂದು ಏನಂದ್ರೆ ಹೆರಿಟೇಜನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ, ಮದುವೆ ಹೆಂಗೆ ಆಗ್ತಾವೆ, ಮದುವೆಗಿಂತ ಮುಂಚೆ ಇರೋ ಫಂಕ್ಷನ್ನ ಈ ಥರ ತೊಗೊಂಡಿದ್ರು. ಕಡಿಕ ಲಾಸ್ಟ್ ಪಶ್ಚಾತ್ತಾಪ ಆಗಿ ಏನೇನು ಏನೇನು ಆಗ್ತತಿ, ಯಾಕೆಗೆ ಎಷ್ಟು ನೋವು ಕೊಡ್ತಾರೆ, ಅದ್ರ ಪಶ್ಚಾತ್ತಾಪ ಆಗ್ತತಿ, ಅದನ್ನು ತೊಗೊಂಡ್ರು. ಇದು ಆದ್ಕೂಳೆ ಭುವನ್ ಅಂದತ್ರಿ. ಭುವನ್ ಅಲ್ಲಿ ನಿಂತಾನೆ ನೋಡ್ರಿ. ನಮ್ಮ ತೆರೋ ಮಾರ್ಕ್ ಮಾಡಿ ತೋರ್ಸಾಕತ್ತೀನಿ, ನೆಕ್ಸ್ಟ್ ಅವಂದೇ ಐತೆ ಅಂತೇಳಿ. ಸೊ ಏನಾಗ್ಯಾನ, ಅವ್ದು ಏನೈತಿ ಅನ್ನೋದನ್ನು ಹೇಳ್ತೇನಂತ. ಆ್ಯಕ್ಚುಲಿ ಅವ್ದು ಏನಪ್ಪ ಅಂದರೆ ಆ್ಯಡ್ ಒಳಗಿದ್ದ ಅವನು ಮಂಕಿ ಆ್ಯಂಡ್ ಕ್ರೊಕೊಡೈಲ್ ಅದು ಸ್ಟೋರಿ ಮಾಡಿದ್ದ. ಭುವನ್ ಆ್ಯಕ್ಚುಲಿ ಮಂಕಿ ಆಗಿದೆ ಈ ಸಾರಿ. ಬೇಜಾರು ಮಾಡ್ಕೊಳ್ಳೋಂಥದ್ದು ಏನಿಲ್ಲ ರೀ ನನಗೆ. ಸ್ವಲ್ಪ ಬೇಜಾರಾಗಿತ್ತು, ಮಂಕಿ ಯಾಕೆ ಆದೀವಿ ಒಂದು. ಇವನ್ ಸರ್ ಕೂಡ ಅಂದ್ರಂತ ಹಿ ಈಸ್ ಈಗರ್ಲಿ ವೇಟಿಂಗ್ ಟು ಬಿಕಮ್ ಮಂಕಿ ಅಂತೇಳಿ. ಅದರೊಳಗೆ ಏನಿಲ್ಲ ರೀ, ಯಾಕಂತಂದ್ರೆ ಏನೂ ಇಲ್ಲ ಅಂತ ಯಾಕೆ ಹೇಳಕತ್ತಂದ್ರೆ ಈಸ್ ಅ ಆ್ಯಕ್ಟರ್ ಆ್ಯಕ್ಟಿಂಗ್ ಲೈಕ್ ಅ ಮಂಕಿ ಅಂತಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಆ್ಯಕ್ಟ್ ಲೈಕ್ ಅ ಮಂಕಿ. ನಾನು ಅವ್ನು ಭಾಳ ಬೈದೇನೆ ಕರೆ ಹೇಳ್ಬೇಕಂದ್ರೆ, ಯಾಕಂದ್ರೆ ಇನ್ನೂ ಚಲೋ ಇದ್ರೊಳಗೆ ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು. ಬಟ್ ಅವ್ನಿಗೆ ಬೇಡಾಗಿತ್ತು. ಹೀಗಾಗಿ ಅವ ಮೈಮ್ ಮಾಡ್ಬೇಕನ್ನೋ ಆಸೆ ಇತ್ತು. ಮೈಮ್ ಒಳಗೆ ಮುಖ ಕಾಣಂಗಿಲ್ಲ ಅಂದಿದ್ದಕ್ಕೆ ಪಾಪ ಅವ ಏನು ಮಾಡ್ದ ಅಂತಂದ್ರೆ ಇದ್ರೊಳಗೆ ಪಾರ್ಟಿಸಿಪೇಟ್ ಮಾಡ್ದ. ಅವ್ನ ಡೈಲಾಗ್ಸ್ ನೋಡ್ರಿ ಹೆಂಗೆ ಡೆಲಿವರ್ ಮಾಡ್ದ ಡೈಲಾಗ್ಸ್ನ ಅಂತ ನೋಡ್ರಿ. ನನಗಂತೂ ಭಾಳ ಇಷ್ಟ ಆತ. ಅವ್ನು 4 ಡೈಲಾಗ್ ಹೇಳೋಣ, ಭಾಳ ಚಂದ ಹೇಳೋಣ. ನಿಮಗೆ ಹೆಂಗಾತ ಮಾಡಿ. ಸೊ ಇದು ಆ್ಯಡ್ ಹೆಂಗಪ್ಪ ಅಂದ್ರೆ ನೆಕ್ಸ್ಟ್ ಪ್ರೋಗ್ರಾಮದ್ದು ಪ್ರಿಪ್ರೇಷನ್ ಇದೆ. ಸೊ ಏನಪ್ಪ ಅಂತಂದ್ರೆ ಇಲ್ಲಿ Why his heart? I just wanted do something. All right. I'll bring it to you somehow. Another peaceful day. Good day, Sir Monkey. Why stay here eating the same old figs? Across the river, there are mangoes, rose apple, and jackfruit, sweet as honey. A paradise just for you. That sounds wonderful, but the river is wide. How would I cross? Don't worry, hop on my back. I will ferry you over. Why? Thank you, that's very kind. Hey, you are letting me drown. What are you doing? Hey, I'm not taking you across out of kindness. My son wants your heart and I must deliver it. Oh, why didn't you say so? But you should have told me earlier. Earlier? Why? Because we monkeys don't keep our hearts in our bodies. If we did, leaping among treetops would smash them to pieces. Then where is it? See that tree? Our hearts hang there like a fruit. Take me there. I will show you. Really? Then I won't kill you. Let's go. Oh, foolish crocodile. Who keeps the heart in the treetop? You have been tricked. What? Your body is big, but your sense is small. I have had the best of it, my friend. I have been fooled. Thank you. ಸೊ ಹಿಂಗಿತ್ತು ನೋಡ್ರಿ ಭುವನಂದ ಆ್ಯಕ್ಟ್ ಹೆಂಗೆ ಅನಿಸ್ತಾ ಹೇಳ್ರಿ.
ಬೈದೇವಿ ಅಂದ್ರೆ ಸುಮ್ಮನೆ ಬೈಬೇಕ್ರಿ, ಯಾಕಂತಂದ್ರೆ ಅವರು ಮುಂದೆ ಎಲ್ಲದ್ರಾಗೂ ಪಾರ್ಟಿಸಿಪೇಟ್ ಮಾಡಕ್ಕೆ ಹ್ಞೂ ಅನ್ಬೇಕಾ, ಇಲ್ಲಿಕಂದ್ರೆ ಹೆಜಿಟೇಷನ್ ಬಂದುಬಿಡ್ತೈತಿ. ಹೀಗಾಗಿ ಅವ್ನು ಸ್ವಲ್ಪ ಹೆಜಿಟೇಷನ್ ಮಾಡ್ಕೋತಾನೆ, ನಾವು ಒಂದಿಷ್ಟೊಳಗೆ ಬ್ಯಾಡ್ ಅಂದ್ರೆ ಬ್ಯಾಡ್ ಅಂತ ನಿಂತ್ಬಿಡ್ತಾನೆ. ಅದ್ರ ಸಲ ಒಂದು ಸ್ವಲ್ಪ ಬೈದ್ವಿ. ನೋಡಿರಿ ಈ ರೀತಿ ಸ್ಕ್ಯಾನರ್ ಇಟ್ಟಿರ್ತಾರೆ, ಸ್ಕ್ಯಾನ್ ಮಾಡಿಬಿಟ್ಟು ಅಂದರೆ ಎಲ್ಲ ಫೋಟೋಸು ಬಂದುಬಿಡ್ತಾವೆ. ಭಾಳ ಅಂದ್ರೆ ಭಾಳ ಚಂದ ಇದನ್ನು ಮಾಡಿದ್ದಾರೆ ರೀ. ಎಲ್ಲ ಮಕ್ಕಳು ಭಾಳ ಚಂದ ಭಾಗವಹಿಸಿದ್ರು. ನೋಡಿದ್ರಿ ಸಿಂಚುಂದ, ಸ್ಪಂದುಂದ, ಗಗನ ಮತ್ತು ಭುವನ ಎಲ್ಲರೂ ಚಂದ ಮಾಡಿದ್ರು. ನಮ್ಮ ಧ್ರುವ ಕಾಡ್ಸಾಕತ್ತಿದ್ದ ಅವ್ನಿಗೆ ಗೀಕ್ ಗೀಕ್ ಅಂತೇಳಿ. ನಾವು ಮುಗಿಸ್ಕೊಂಡು ಹೊರಗೆ ಬಂದಾಗ 10:30 ಪೌಣೆ 11 ಆಗಿತ್ತು ರೀ. ಊಟಕ್ಕೆ ಭಾಳ ರಶ್ ಇರ್ತೈತೆ ರೀ ಹೊರಗಡೆ. ಎಲ್ಲ ಲೈಟ್ನಿಂಗ್ಸು ಚಂದ ಮಾಡ್ಯಾರ ಪ್ರತಿ ಸರಿಕಿತ. ಇನ್ನು LKGಯಿಂದ ಅಡ್ಮಿಷನ್ ಸ್ಟಾರ್ಟ್ ರೀ, ನರ್ಸರಿಯಿಂದನೇ ಸ್ಟಾರ್ಟ್ ರೀ. ನರ್ಸರಿಯಿಂದ ಅಂದ್ರೆ ಜನವರಿ 15ರಿಂದನೂ ಸ್ಟಾರ್ಟ್ ಅಂತ ಎಲ್ಲ ಅಡ್ಮಿಷನ್. ನನ್ನ ಧ್ರುವನೂ ಅಲ್ಲೇ ಹಾಕ್ಬೇಕು ಅನ್ನೋದು ವಿಚಾರ ಐತೆ ನಮ್ಗೆ. ನೋಡಬೇಕು, ನನ್ನ ಮನೆ ಹತ್ರ ಇಲ್ಲೇ ಹಾಕೊಂಡು ಅನ್ನಕತ್ತೀನಿ, ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸೋಣ ಅನ್ನಕತ್ತೀನಿ. ಬಟ್ ಏನಾಗ್ತೈತೆ ಗೊತ್ತಿಲ್ಲ. ನೋಡಿರಿ ನಮ್ಮ ಊರೆಲ್ಲ ಹೆಂಗೆ ಬಂದೈತಿ, ಬೆಳಿಗ್ಗೆ ಹೆಂಗೆ ಗದ್ಲಿರ್ತೈತಿ, ಈಗ ಹೆಂಗೈತಿ. ಅದಕ್ಕೆ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡು ಪ್ರತಿಯೊಂದು ಬಸ್ ಸ್ಟ್ಯಾಂಡ್ ಬಣ ಬಣ ಅನ್ನಕತ್ತೈತಿ, ಎಲ್ಲ ಅಂಗಡಿಗಳು ಬಂದಾಗ್ಯಾವ. ಸೊ ನನಗೂ ಊಟಕ್ಕೆ ಹೊರಗೋಬೇಕಂತ ಅಂದ್ಕೊಂಡಿದ್ದೆ ರೀ, ಬಟ್ ಭಾಳ ಲೇಟ್ ಆತ. ಭುವನಂದ ಮುಗ್ಯಾಕನ ಪೌಣೆ 11 ಆತಲ್ಲ. ಮತ್ತು ರಜಾ ಅಜ್ಜಿನ ಕರ್ಯಾಕೆ ಹೋಗಿರ್ಲಿಲ್ಲ ರೀ ಈ ಸರಿ, ಯಾಕಂದ್ರೆ ಭಾಳ ತಂಪಿತ್ತು. ಥಂಡಿಗೆ ನಮಗೆ ತಡ್ಕೊಳಕ್ಕೆ ಆಗೋಲ್ದಾಗಿತ್ತು ರೀ. ಇಷ್ಟೊತ್ತನ ನಾವಾಗ ಕುಂದಿರ್ತೇವಿಲ್ಲೋ ಅಂದ್ಕೊಂಡಿದ್ವಿ ನಿಜ ಹೇಳ್ಬೇಕಂತಂದ್ರೆ. ಬಟ್ ಆದರೂ ಕೂಡ ಮಗಂದ್ರೆ ಬಿಡಕ್ಕೆ ಹೆಂಗೆ ಆಗ್ತೈತಿ. ಪ್ಲಸ್ ಲಾಸ್ಟ್ ಟೈಮ್ ವೆಲ್ಕಮ್ ಡ್ಯಾನ್ಸ್ ಇತ್ತು ರೀ, ಒಂದು ಫಸ್ಟ್ ಇವೆಂಟ್ ಇತ್ತು. ಹಿಂಗಾಗಿ ಅವ್ರ ಅಜ್ಜ ಅಜ್ಜಿನೆಲ್ಲ ಕರ್ಕೊಂಡು ಹೋಗಿದ್ದೆ. ಇಷ್ಟೊತ್ತನ ವೇಟ್ ಮಾಡೋಕೆ ಅವ್ರಿಗೂ ಆಗಂಗಿಲ್ಲ ರೀ, ಮತ್ತು ತಂಪು ಭಾಳ ಇತ್ತು. ಹಿಂಗಾಗಿ ಬ್ಯಾಡ ಅಂತೇಳಿ ಕರ್ಯಾಕೆ ಹೋಗಿರಲಿಲ್ಲ. ಇವತ್ತಿನ ಕಂಪ್ಲೀಟ್ ಲಾಗ್ ಐತ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಕಂಪ್ಲೀಟ್ ವಿಡಿಯೋ ನೋಡಿರಿ. ಇದ್ರ ಮಿನಿ ಲಾಗ್ ಕೂಡ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ. ಭುವಿ ಧ್ರುವಿ ಲಾಗ್ ಅಂತೈತಿ, ಚೆಕ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ್ರಿ. ಥ್ಯಾಂಕ್ ಯು.